ಇವತ್ತು ಪ್ರೇಮಿಗಳ ದಿನ. ಆದರೆ ನನಗೆ ಬಾಯ್ ಫ್ರೆಂಡ್ ಇಲ್ಲ, ಏನು ಮಾಡೋದು ಅಂತಂದರೆ ಬಾಡಿಗೆಗೆ ಬಾಯ್ ಫ್ರೆಂಡ್ ಸಿಗ್ತಾರೆ ನಿಮಗೆ. ಪ್ರೇಮಿಗಳ ದಿನ ದುಡ್ಡು ಕೊಟ್ಟರೆ ಬಾಡಿಗೆಗೆ ಬಾಯ್ ಫ್ರೆಂಡ್ಸ್. ಪ್ರೇಮಿಗಳ ದಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಬಾಯ್ ಫ್ರೆಂಡ್ ಇಲ್ಲದೆ ಇದ್ದರೂ ಬಾಡಿಗೆಗೆ ಸಿಗ್ತಾರೆ. ಕೇವಲ 389 ರೂಪಾಯಿ ಕೊಟ್ಟರೆ ಒಂದು ದಿನಕ್ಕೆ ನಿಮಗೆ ಬಾಯ್ ಫ್ರೆಂಡ್ ಲಭ್ಯ. ಇದೀಗ ಜಯನಗರ ಬನಶಂಕರಿ ಭಾಗದಲ್ಲಿ ಈ ಪೋಸ್ಟರ್ ತುಂಬ ಸದ್ದು ಮಾಡ್ತಾ ಇದೆ. ಬಾಯ್ ಫ್ರೆಂಡ್ ಬೇಕಾದರೆ ಸ್ಕ್ಯಾನ್ ಮಾಡಿ ಅಂತ ಪೋಸ್ಟರ್ನಲ್ಲಿ ಬರಹ ಇರ್ತಕ್ಕಂಥದ್ದನ್ನು ಹಾಕಿದ್ದಾರೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು. ಬಟ್ ಇದು ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ ಎಲ್ಲ ಮೀರಿದಂಥ ಕೆಲಸಗಳು. ತುಂಬ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಇದಕ್ಕೆಲ್ಲ ಅದಕ್ಕೂ. ಬಟ್ ಇದನ್ನು ಯಾರು ಮಾಡ್ತಾ ಇದ್ದಾರೆ, ಇದು ಲೀಗಲ್ಲ ಇಲ್ಲಿಗಲ್ಲ, ಈ ಥರ ಮಾಡ್ಬೋದಾ, ಅಥವಾ ಯಾರಾದರೂ ಫನ್ಗೆ ಈ ಥರ ಮಾಡ್ತಾ ಇದ್ದಾರಾ ಅಂತಂದರೆ ಇಲ್ಲ, ತುಂಬ ಸೀರಿಯಸ್ ಆಗಿ ಪೋಸ್ಟರ್ಗಳನ್ನ ಹಂಚಿದ್ದಾರೆ. ಎಲ್ಲ ಕಡೆ ಹಂಚಿದ್ದಾರೆ. ಬನಶಂಕರಿ ಭಾಗದಲ್ಲಿ, ಜಯನಗರ, ಆ ಕಡೆ ಎಲ್ಲ ಕಡೆಯಲ್ಲೂ ಇದು ಈ ರೀತಿ ಅಂಟಿಸ್ಕೊಂಡಿದ್ದಾರೆ. ಸ್ಕ್ಯಾನ್ ಮಾಡಿ ನಿಮಗೆ ಬಾಯ್ ಫ್ರೆಂಡ್ ಸಿಗ್ತಾರೆ ಅಂತಂದ್ಬಿಟ್ಟು 389 ರೂಪೀಸ್ ಕೊಟ್ಟರೆ ಸಾಕು, ನಿಮಗೆ ಒಂದು ದಿನಕ್ಕೆ ಬಾಯ್ ಫ್ರೆಂಡ್ ಸಿಗ್ತಾರೆ. ಈ ಥರ ಏನೇನೋ ಒಂದಷ್ಟು ಕತೆಗಳು. ಇನ್ನು ಪ್ರೇಮಿಗಳ ದಿನವನ್ನೇ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವರು. ಈ ಬಾಡಿಗೆಗೆ ಬಾಯ್ ಫ್ರೆಂಡ್ ಪೋಸ್ಟರ್ಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರಿಂದ ಆಕ್ರೋಶ, ಆಗ್ರಹ ಎಲ್ಲ ಆಗ್ತಾ ಇದೆ. ಪೊಲೀಸರಿಗೆ ಎಕ್ಸ್ನಲ್ಲಿ ಟ್ಯಾಗ್ ಮಾಡಿದ್ದಾರೆ ಜನ. ನಾನು ಅದನ್ನೇ ಹೇಳಿದ್ದು, ಇದನ್ನು ಒಪ್ಪಲ್ಲ ಸಮಾಜ. ಈ ರೀತಿ ಎಲ್ಲ ಒಪ್ತಕ್ಕಂಥದ್ದಲ್ಲ. ಇದೆಲ್ಲ ಎಲ್ಲೋ ವೆಸ್ಟರ್ನ್ ಕಲ್ಚರ್ ಇರ್ಬೋದು, ಪಾಶ್ಚಾತ್ಯ ಸಂಸ್ಕೃತಿ ಇರ್ಬೋದು. ಬಟ್ ಅದೆಲ್ಲ ಬೆಂಗಳೂರಿಗೂ ಈಗ ಬರ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಬಾಡಿಗೆಗೆ ನಿಮಗೆ ಬಾಯ್ ಫ್ರೆಂಡ್ ಸಿಗ್ತಾರೆ ಅಂತಂದರೆ ಯಾರಿದು, ಇದರ ಸೃಷ್ಟಿಕರ್ತರು ಯಾರು? ಇದು ಹೆಂಗೆ ಅಂತಂದರೆ ಹೈಟೆಕ್ ವೇಶ್ಯಾವಾಟಿಕೆ ಅಂತ ಹೇಳ್ತಾರಲ್ಲ, ಇದು ಒಂದು ರೀತಿಯಲ್ಲಿ ಹಾಗೇನೆ, ಇದು ಒಂದು ರೀತಿ ಅದೇ ರೀತಿಯೇ ಆಗ್ತಾ ಇದೆ. ಇದಕ್ಕೆಲ್ಲ ಪೊಲೀಸರು ಆಸ್ಪದ ಹೆಂಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಪಬ್ಲಿಕ್ಕಾಗಿ ಇದನ್ನು ಅವರು ಇದು ಮಾಡಿದ್ದಾರೆ, ಅಂಟಿಸಿದ್ದಾರೆ. ಹೋಗಲಿ, ಪೊಲೀಸರಾದರೂ ಅದನ್ನು ಸ್ಕ್ಯಾನ್ ಮಾಡಿ ಯಾರು ಇದ್ರ ಹಿಂದೆ ಇದ್ದಾರೆ ಅಂತಕ್ಕಂಥದ್ದು ಆದರೂ ನೋಡಬೇಕಲ್ಲ. ಇದು ಲೀಗಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಇದು ಕಾನೂನು ಬಾಹಿರ ಚಟುವಟಿಕೆಗಳು ಇವೆಲ್ಲವೂ ಕೂಡ. ಸೊ ಹಾಗಾಗಿ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಜನರೇ ಆಗ್ರಹ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಂಡ. ಮುರಳಿ, ಇದೇನು ತಮಾಷೆನಾ ಅಥವಾ ತುಂಬ ಸೀರಿಯಸ್ ಆಗಿ ಈ ಥರದ್ದು ಸರ್ವಿಸ್ ಸಿಗ್ತಾ ಇದೆಯಾ? ಇದು ಇಲ್ಲೀಗಲ್ ಆಕ್ಟಿವಿಟೀಸ್. ಇದು ಇಷ್ಟೆಲ್ಲ ಗೊತ್ತಿದ್ರು ಪೊಲೀಸರು ಸುಮ್ಮನೆ ಇದ್ದಾರಾ? ಯಾರಿದ್ರ ಹಿಂದೆ ಯಾರಿದ್ದಾರೆ ಅಂತ ಅರವಿಂದ್, ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋಂಥದ್ದು, ಇದು ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ. ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಆತಂಕ ಪಡುವಂಥ ವಿಚಾರಗಳಿಲ್ಲ. ಆದರೆ ಇದರಲ್ಲಿ ಇನ್ನೊಂದು ಪ್ರಮುಖವಾದ ಆತಂಕ ಪಡುವಂಥ ವಿಚಾರ ಏನಂತ ಅಂದರೆ, ಆ ಸ್ಕ್ಯಾನ್ ಏನಿತ್ತು, ಆ ಸ್ಕ್ಯಾನ್ ಏನಾದರೂ ಮಾಡಿದ್ರೆ, ಯಾರಾದರೂ ಮಾಡಿದ್ರೆ ಅದನ್ನು ಸೈಬರ್ ಕಳ್ಳರು ಏನಿರ್ತಾರೆ, ಸೈಬರ್ ಕಳ್ಳರು ಅದನ್ನು ಬಂಡವಾಳವಾಗಿ ಮಾಡ್ಕೊಂಡಿರೋಂಥದ್ದು. ಯಾಕೆಂದರೆ ಈಗ ಅಲ್ಲಿ ಒಂದು ಸ್ಕ್ಯಾನ್ ಕೊಟ್ಟಿದ್ದಾರೆ, 389 ರೂಪಾಯಿಗೆ ನಿಮಗೆ ಬಾಯ್ ಫ್ರೆಂಡ್ ಸಿಗ್ತಾನೆ ಅಂತೇಳಿ ಒಂದು ನಂಬರನ್ನು ಹಾಕಿದ್ದಾರೆ. ಅದಾದ ನಂತರ ನಿಮ್ಗೆ ಏನಾದರೂ ಬೇಕಾದರೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರು ಅಲ್ಲಿ ಪೋಸ್ಟರಲ್ಲಿ ಉಲ್ಲೇಖ ಅಂದರೆ ಅಂಟಿಸಿರೋವಂಥದ್ದು. ಆ ಪೋಸ್ಟ್ನಲ್ಲಿ ಏನಾದರೂ ಸ್ಕ್ಯಾನ್ ಮಾಡಿದ್ರೆ ತಕ್ಷಣವೇ ನಮ್ಮ ಮೊಬೈಲ್ ಅವ್ರಿಗೆ ಆಕ್ಸೆಸ್ ಆಗುವಂಥದ್ದು. ಆಕ್ಸೆಸ್ ಆಗಿ ನಮ್ಮ ಅಕೌಂಟ್ಗಳಿರ್ಬೋದು ಮತ್ತು ನಮ್ಮ ಇಡೀ ಮೊಬೈಲ್ನ ಬಂಡವಾಳ ಏನಿತ್ತು, ಬಂಡವಾಳ ಎಲ್ಲ ಕೂಡ ಸೈಬರ್ ಕಳ್ಳರಿಗೆ ಸೇರ್ತಾ ಇರೋಂಥದ್ದು ದೊಡ್ಡ ಆಘಾತಕಾರಿ ವಿಚಾರ ಆಗಿರೋಂಥದ್ದು. ಈ ರೀತಿಯಲ್ಲಿ ಒಂದು ವ್ಯಾಲೆಂಟೈನ್ಸ್ ಡೇಗೆ ಬಾಯ್ ಫ್ರೆಂಡ್ ಸಿಗ್ತಾನೆ ಅಂತೇಳಿ ಪೋಸ್ಟರನ್ನು ಹಾಕ್ತಿರೋಂಥದ್ದು ಇದು ಆಕ್ಷೇಪಾರ್ಹ ವಿಚಾರ ಆದರೂ ಕೂಡ ಅದರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಹೇಳಿಲ್ಲ. ಆದರೆ ಅದನ್ನು ಸ್ಕ್ಯಾನ್ ಮಾಡಿದ್ರೆ ತಮ್ಮ ಮೊಬೈಲಲ್ಲಿರೋಂಥ ಡೇಟಾಗಳು, ತಮ್ಮ ಮೊಬೈಲಲ್ಲಿರೋಂಥ ಏನಾದ್ರು ಬ್ಯಾಂಕ್ ಅಕೌಂಟ್ನ ಮಾಹಿತಿಗಳು, ಜೊತೆಗೆ ಅದರಲ್ಲಿ ನಮ್ಮಲ್ಲಿ ಮೊಬೈಲ್ನಲ್ಲಿರೋಂಥ ಬ್ಯಾಂಕ್ ಅಕೌಂಟ್ನಲ್ಲಿರೋಂಥ ಹಣ ಎಲ್ಲನೂ ಕೂಡ ಸ್ಕ್ಯಾಮರ್ಗಳೇನಿದ್ರು ಅವರು ಇದನ್ನು ದೋಚುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಆತಂಕಕಾರಿಯಾದಂಥ ವಿಚಾರ. ಸದ್ಯಕ್ಕೆ ಇದರ ಬಗ್ಗೆ ಬೆಂಗಳೂರು ಪೊಲೀಸರು ಕೂಡ ಒಂದಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇದರ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮುಂದುವರಿಸಬೇಕು. ಜೊತೆಗೆ ಇದು ಯಾರು ಅಂಟಿಸಿದಂಥ ವ್ಯಕ್ತಿಗಳು ಯಾರು, ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಈಗ ಮಾಡ್ತಾ ಇರೋಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮುರಳೀಧರ್, ಧನ್ಯವಾದ. ಬಿ ಕೇರ್ಫುಲ್. ಯಾರೋ ಯಾಮಾರ್ಬಿಟ್ಟು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಮೊಬೈಲ್ ಕಂಪ್ಲೀಟ್ ಹ್ಯಾಕ್ ಆಗುತ್ತೆ, ಅಥವಾ ನಿಮ್ಮ ಅಕೌಂಟಲ್ಲಿರೋ ದುಡ್ಡು ಕಟ್ಟಾಗುತ್ತೆ. ಇದು ಯಾರೋ ಈ ಸೈಬರ್ ವಂಚಕರು ಅಂತಾರಲ್ಲ, ಅವ್ರು ಮಾಡಿರ್ತಕ್ಕಂಥದ್ದು. ಯಾರು ಯಾಮಾರಬೇಡಿ, ಯಾರು ಇದನ್ನು ಸ್ಕ್ಯಾನ್ ಮಾಡೋದಕ್ಕೆ ಹೋಗಬೇಡಿ.